ಪ್ರಧಾನಿ ನರೇಂದ್ರ ಮೋದಿಜಿಯವರು ಸರ್ವಶ್ರೇಷ್ಠ ರಾಷ್ಟ್ರ ನಾಯಕರು. ಹಾವೇರಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಶಿವಾನಂದ ಮ್ಯಾಗೇರಿ ಹೇಳಿಕೆ. ಸ್ವತಂತ್ರ ಭಾರತದ ನಂತರ ಪ್ರಧಾನಿಯಾದ ನೆಹರು ಮತ್ತು ಇಂದಿರಾ ಗಾಂಧಿಯವರ ಆಡಳಿತದ ದಿನಗಳನ್ನ ಮೀರಿ ಸುದೀರ್ಘ ಕಾಲ ಸೇವೆ ಮಾಡಿದ ನರೇಂದ್ರ ಮೋದಿ ಅಭಿವೃದ್ಧಿಯ ಹಾದಿ ಎಂದು ಹಾವೇರಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಶಿವಾನಂದ ಮ್ಯಾಗೇರಿ ಹೇಳಿದರು. ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು 2001 ರಿಂದ 2014ರವರೆಗೆ ಗುಜರಾತ್ ಮುಖ್ಯಮಂತ್ರಿ ಆಗಿ 2014ರಿಂದ ಇಂದಿನವರೆಗೂ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಒಟ್ಟು 25 ವರ್ಷಗಳ ಕಾಲ ಸುದೀರ್ಘ ಸರ್ಕಾರದ ಮುಖ್ಯಸ್ಥರಾಗಿ ಆಡಳಿತ ಮಾಡಿ ಭಾರತ ದೇಶದಲ್ಲಿ ಇತಿಹಾಸ ನಿರ್ಮಿಸಿದ್ದಾರೆ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸರಳತೆಯ ವ್ಯಕ್ತಿತ್ವದಲ್ಲಿ ತತ್ವ ಸಿದ್ಧಾಂತ ವೈಚಾರಿಕತೆಯ ಅಡಿಯಲ್ಲಿ ಆಡಳಿತ ಮಾಡಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ರೈತರಿಗೆ, ಮಹಿಳೆಯರಿಗೆ, ನಾಗರಿಕರಿಗೆ, ಉದ್ಯಮಿಗಳಿಗೆ, ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗುವ ಯೋಜನೆಗಳನ್ನು ಜಾರಿಗೊಳಿಸಿ ಅನುಷ್ಠಾನಗೊಳಿಸಿದ್ದು ದಾಖಲೆಯಾಗಿದೆ. ಸರ್ವರಿಗೂ ಸರ್ಕಾರದ ಯೋಜನೆ ಮುಟ್ಟಬೇಕೆಂಬ ಸಂಕಲ್ಪ ಮಾಡಿ ಜನಧನ್ ಯೋಜನೆ, ಹೆಣ್ಣು ಮಕ್ಕಳ ಆರೋಗ್ಯ ರಕ್ಷಣೆಗಾಗಿ ಉಜ್ವಲ ಯೋಜನೆ, ಮನೆ ಮನೆಗೆ ಶುದ್ಧ ಕುಡಿಯುವ ನೀರು, ಜಲಜೀವನ್ ಮಿಷನ್ ಯೋಜನೆ, ಬಡವರಿಗಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸ್ವಚ್ಛ ಭಾರತ ಯೋಜನೆಯ ಮುಖಾಂತರ ಶೌಚಾಲಯ ನಿರ್ಮಾಣ, ಬಡವರಿಗಾಗಿ 5 ಲಕ್ಷದವರೆಗೆ ಆರೋಗ್ಯ ಚಿಕಿತ್ಸೆಗಾಗಿ ಆಯುಷ್ಮಾನ್ ಭಾರತ, ಕಡಿಮೆ ದರದಲ್ಲಿ ಔಷಧಿಗಾಗಿ ಜನೌಷಧಿ ಕೇಂದ್ರಗಳು, ರೈತರಿಗಾಗಿ ಬಿಎಂ ಕಿಸಾನ್ ಯೋಜನೆ, ಸಣ್ಣಪುಟ್ಟ ವ್ಯಾಪಾರಸ್ಥರಿಗಾಗಿ ಮುದ್ರಾ ಯೋಜನೆ, ಹೆಣ್ಣು ಮಕ್ಕಳ ಸಬಲೀಕರಣ, ಶಿಕ್ಷಣಕ್ಕಾಗಿ ಬೇಟಿ ಬಚಾವೋ ಬೇಟಿ ಪಡಾವೋ, ಕೊರೋನಾ ಬಂದ ಸಂದರ್ಭದಲ್ಲಿ ಉಚಿತ ಔಷಧಿಯನ್ನ ಕೊಟ್ಟು ಪ್ರಾಣ ಉಳಿಸಿದ ಹೆಗ್ಗಳಿಕೆ, ಅಟಲ್ ಜಿ ಪಿಂಚಣಿ ಯೋಜನೆ, ವಿಮಾ ಯೋಜನೆ, ವಂದೇ ಭಾರತ್ ರೈಲು, ನೂತನ ವಿಮಾನ ನಿಲ್ದಾಣಗಳು ಸೇರಿ 370ನೇ ವಿಧಿ ರದ್ದು, ಭಾರತೀಯರ ಬಹುದಿನದ ಕನಸಾಗಿದ್ದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ಸೇರಿ ಇನ್ನೂ 10 ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಿ ಅನುಷ್ಠಾನಗೊಳಿಸಿದ್ದು ಜಾಗತಿಕ ಇತಿಹಾಸವಾಗಿದೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಧಾರ್ಮಿಕ, ಆರೋಗ್ಯಕರವಾಗಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲಿನ ಸಾಮಾಜಿಕ ನ್ಯಾಯದ ಆಡಳಿತ ಮಾಡ್ತಾ ಇರುವ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಪರಿಶ್ರಮ ಮತ್ತು ಅವರ ಸಂಕಲ್ಪದಲ್ಲಿ ವಿಶ್ವದಲ್ಲಿಯೇ ಭಾರತವು 4ನೆಯ ಆರ್ಥಿಕತೆಯಲ್ಲಿ ಮುಂದುವರಿದ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಜನಮನ್ನಣೆ ಸಿಗುವಂತೆ ಭಾರತವನ್ನ ಆದರ್ಶವಾಗಿಟ್ಟುಕೊಂಡು ಆಡಳಿತ ಮಾಡುವಂತೆ ಜನಮನ್ನಣೆ ಮೋದಿಯವರು ಗಳಿಸಿದ್ದಾರೆ ಎಂದು ಮೋದಿಯವರನ್ನ ಬಣ್ಣಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ ಹಡಪದ, NKS TV4 ಹಾವೇರಿ.